ಫೈನಲಿ ಖಂಡಿತ ಎಲ್ಲರೂ ಒಂದು ಒಳ್ಳೆ ಆಶಾ ಭಾವನೆಯಲ್ಲಿ ಇದ್ದಾರೆ. ಇದನ್ನು ಹೊರತುಪಡಿಸಿ ಕೂಡ ಅಲ್ಲಿ ಇರುವಂತಹ ತಕರಾರುಗಳು ಏನು ಅಂದರೆ ನಿಮ್ಮ ಮುಂದೆ ಒಂದು ವೇಳೆ ಅಲ್ಲಿ ಸಿಗುತ್ತೆ ಅನ್ನೋಂಥ ನಂಬಿಕೆ ಎಷ್ಟಿದೆ ನಿಮಗೆ? ಬೇರೆ ಏನಾದರೂ ಕಾರಣಗಳಿದ್ದು ಆ ಜಾಗಕ್ಕೆ ಮತ್ತೆ ಅಡೆತಡೆಗಳು ಉಂಟಾದರೆ ಏನು ಪ್ಲ್ಯಾನ್ ಅಭಿಮಾನಿಗಳದಂತ? ನಮಗೆ ಆ ಜಾಗ ಬಿಟ್ಟರೆ ಬೇರೆ ಜಾಗದ ಬಗ್ಗೆ ನಮ್ಗೆ ಯೋಚನೆ ಗೊತ್ತಿಲ್ಲ, ಯೋಚನೆನೇ ಮಾಡಲ್ಲ. ನಮ್ಗೆ ಆ ಜಾಗ ಕೊಟ್ಟರೆ ಆ ಜಾಗ ಬೇಕಾದ್ರೆ ಸೆಂಟ್ರಲ್ಲಿ ಇನ್ನೂ ಸ್ವಲ್ಪ ಈ ಕಡೆ ಸೈಡಲ್ಲಿ ಮಾಡಿಕೊಡ್ತೀವಿ, ಅದಕ್ಕೂ ರೆಡಿ. ಆದಂಥ ಆ ಬೌಂಡ್ರಿಲಿ ಮಾಡ್ಕೊಡೋಕೆ ನಮ್ಗೆ ರೆಡಿ. ಆ ಸೆಂಟ್ರಲ್ಲಿ ಸ್ವಲ್ಪ ಇನ್ನೂ ಸೈಡ್ ಕೊಡ್ತೀವಿ, ನಿಮಗೆ ರೋಡಿಂದ ಒಂದು ಆದಮೇಲೆ ಕೊಡ್ತೀವಿ ಅಂದ್ರೆ ಖುಷಿ, ತೊಂದರೆ ಇಲ್ಲ. ಆ ಅಭಿಮಾನ್ ಸ್ಟುಡಿಯೋ ಬಿಟ್ಟು ಬೇರೆ ಎಲ್ಲಿ ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಿಜವಾದ ಅಭಿಮಾನಿಗಳು ಕೇಳ್ತಾರಷ್ಟೇ, ಅಂತ್ಯಕ್ರಿಯೆ ಆದ ಜಾಗ ಬೇಕು. ಇಲ್ಲಾಂದರೆ ಮೈಸೂರಲ್ಲಿ ಇದೆಯಲ್ಲ, ಆ್ಯಕ್ಚುಲಿ ಮೈಸೂರಲ್ಲಿದ್ದು ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿದೆ, ಹೋಗೋರು ಪೂಜೆ ಮಾಡ್ಕೊಳ್ತಾರೆ. ನಮ್ಮ ಹೃದಯದಲ್ಲಿದೆ ನಮ್ಮ ಸಾರು. ಆದರೂ ನಮಗೆ ಆ ಜಾಗ ಬೇಕು ಅಂತ ಕೇಳ್ಕೊತೀವಿ. ಆ ಜಾಗ ಬಿಟ್ಟು ಬೇರೆ ಎಲ್ಲರೂ ತುಂಬ ಜನ ಜಾಗ ನನಗೆ ಎಷ್ಟೋ ಜನ ಹೇಳ್ತಾರೆ, ಸರ್ ನಾವು ಹೊಸಕೋಟೆ ಕೊಡ್ತೀನಿ, ದೇವನಹಳ್ಳಿ ಕೊಡ್ತೀನಿ, ನೋಡಿ ಇಲ್ಲಿ ಕುಡುಗಲ ಕೊಡ್ತೀನಿ. ನನಗಿಲ್ಲ, ನನಗಿರೋ ಜಾಗ ಇಂಟ್ರೆಸ್ಟ್ ಇದ್ದು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಫೈನಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ಒಂದು ವೇಳೆ ಅಂದರೆ ಅದು ನಿಮ್ಮ ಪರವಾಗಾದರೆ ಜಾಗ ನೀವು ಅಂದ್ಕೊಂಡಂತೆ ಸಿಗೋದಾದರೆ ಅಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಸರ್? ಯಾವ ರೀತಿ ಅದನ್ನು ಒಂದು ರೀತಿ ಅಭಿಮಾನಿಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಜಾಗವನ್ನು? ಸರ್ ಅಲ್ಲಿ ಏನಾದ್ರು ಜಾಗ ಕೊಟ್ಟಾಗ್ಬಿಟ್ರೆ ಒಂದು ಒಳ್ಳೆ ಯಾವ ರೀತಿ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಯಾರು ಹೂ ಇಲ್ಲದೆ ಮಾಡೋದೊಂದು ಒಂದು ಸ್ಟ್ಯಾಚ್ಯೂ ಇಕ್ತೀವಿ. ಯಾರೇ ಬಂದ್ರೂ ಅಲ್ಲಿ ಆಮೇಲೆ ಇನ್ನೊಂದು ರಾತ್ರಿ ಯಾರಿಗೂ ತೊಂದರೆ ಕೊಡಬಾರ್ದು, ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡ್ತೀವಿ. ಆ ಟೈಮಲ್ಲಿ ಯಾರು ಒಳಗೋಗಬಾರ್ದು. ಅದಕ್ಕೆ ಪೂಜೆ ಪುರಸ್ಕಾರ ಏನು ವ್ಯವಸ್ಥೆ ಕಂಪ್ಲೀಟು ಏನು ಮಾಡಬೇಕು ಅದು ನೀಟಾಗಿ ಶಿಸ್ತಾಗಿ ಮಾಡೋಕ್ಕೆ ಅದ್ರಲ್ಲಿ ಪ್ಲ್ಯಾನ್ ಮಾಡ್ಕೊಡ್ತೀವಿ. ಅದ್ಭುತವಾದ ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ತುಂಬ ನೀಟಾಗಿ ಗ್ರ್ಯಾಂಡಾಗಿ ಖುಷಿಯಾಗುತ್ತೆ. ಬಂದಂಥ ಅಭಿಮಾನಿಗಳು ಸಾರ್ನ ರಿಯಲ್ ನೋಡಿ ಅಷ್ಟು ಸಂತೋಷ ಪಡ್ತಾರೆ ಅಂತ ಗ್ಯಾರಂಟಿ ಹೇಳ್ತೀನಿ. ಸರ್ ಸದ್ಯಕ್ಕೆ ಸೆಪ್ಟೆಂಬರ್ 18 ಬರುತ್ತೆ. ಸೊ ಈ ಬರ್ಡೇ ತುಂಬ ಸ್ಪೆಷಲ್ ಆಗಿರುತ್ತೆ, ಯಾಕಂತಂದರೆ ಈ ರೀತಿ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಫೈನಲ್ ಏನು ಹೇಳ್ತೀರಿ? ನಾವು ಇವತ್ತು ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಪೂಜೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿಕೊಡ್ಬೇಕು, ದಯವಿಟ್ಟು ಕಾನೂನು ಚೌಕಟ್ಟಲ್ಲಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ. ಇಲ್ಲಾಂದರೆ ಅದ್ರ ಮೇಲೆ ನಾವು ಓವರ್ ಮಾಡಲ್ಲ, ಕಾನೂನು ಆದೇಶ ಬಿಟ್ಟು ಪಾಲನೆ ಮಾಡಲ್ಲ. ಕಾನೂನನ್ನ ನಾವು ಗೌರವಿಸ್ತೀವಿ. ದಯವಿಟ್ಟು ಮಾಡಿಕೊಡ್ಬೇಕು. ಪೂಜೆ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ಮುಂದಿನ ರೂಪುರೇಷೆಗಳು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಸರ್ ಇದಿಷ್ಟು ನಿರ್ಮಾಪಕರು ಹಾಗೆ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಕೆ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಈಗಾಗಲೇ ಫಿಲಂ ಚೇಂಬರ್ ಆಗಿರ್ಬೋದು, ನಿರ್ಮಾಪಕ ಸಂಘ ಇರ್ಬೋದು, ಜೊತೆಗೆ ಶಿವಣ್ಣ ಅವ್ರ ಜೊತೆ ಕೂಡ ಮಾತುಕತೆ ಮಾಡ್ತಾ ಇದ್ದೀವಿ. ಒಂದು ಮನವಿ ಮಾಡಿ 10 ಗುಂಟೆ ಜಾಗವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೆಪ್ಟೆಂಬರ್ 18ಕ್ಕೆ ಒಂದಿಷ್ಟು ವಿಶೇಷ ದಿನವನ್ನಾಗಿ ಆಚರಿಸಲಿಕ್ಕೆ ಭರವಸೆಯಲ್ಲಿದ್ದೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.